ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಪಕ್ಷದ ಹಿರಿಯರು ಮತ್ತು ಆಲೂರು ತಾಲೂಕಿನ ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂಥ ಮಂಜೇಗೌಡರಿದ್ದಾರೆ. ಹಾಗೆ ನಮ್ಮ ಯುವ ಮುಖಂಡರು ಹಾಗೂ ವಕ್ತಾರರಾದಂಥ ರಘುವರಿದ್ದಾರೆ. ಸ್ನೇಹಿತರೆ, ಕಳೆದ ದಿನಗಳಲ್ಲಿ ಆಗ್ತಕ್ಕಂಥ ಜೊತೆಗೆ ನಮ್ಮ ಹಾಸನ ತಾಲೂಕಿನ ಅಧ್ಯಕ್ಷ ಆದಂಥ ದೇವೇಗೌಡರು ಸಹ ನಮ್ಮ ಜೊತೆ ಸೇರಿಕೊಳ್ತಿದ್ದಾರೆ. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಅನೇಕ ಆಗುಹೋಗುಗಳು ರಾಜಕೀಯದಲ್ಲಿ ಮತ್ತೊಂದು ಆಗ್ತಕ್ಕಂಥ ನಮಗೆಲ್ಲ ತಿಳಿದಂಥ ವಿಚಾರವೇ. ಇವತ್ತು ವಿಶೇಷವಾಗಿ ನಾವು ಪ್ರಸ್ತಾಪ ಮಾಡಕ್ಕೆ ಬಂದಿರತಕ್ಕಂಥದ್ದು ನಮ್ಮ ನಾಯಕರಾದಂಥ ಮಾಜಿ ಸಚಿವರು ಹಾಗೂ ಹಾಲಿ ಹೊಳೆನರಸೀಪುರ ಕ್ಷೇತ್ರದ ಶಾಸಕರಾದಂಥ ಪ್ರಜ್ವಲ್ ಎಚ್ ಡಿ ರೇವಣ್ಣವ್ರನ್ನ ಯಾರೊಬ್ಬರು ಸಂತ್ರಸ್ತರೇ ಕೊಟ್ಟು ಅಂತ ಒಂದು ದೂರಿನ ಆಧಾರದ ಮೇಲೆ A1 ಅಪರಾಧಿಯಾಗಿ ಮಾಡಿರೋದನ್ನು ಖಂಡಿಸುವ ಒಂದು ಉದ್ದೇಶ ಇಟ್ಕೊಂಡು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಯಾವುದೋ 4 ವರ್ಷ ಹಿಂದೆ ಆದಂಥ ಘಟನೆ. ಆ ಸಂತ್ರಸ್ತೆ ಒಂದು ಹೇಳಿಕೆ ಆಧಾರದ ಮೇಲೆ ಯಾರ್ದೋ ಪ್ರಭಾವಿಗಳ ಒಂದು ಒತ್ತಡ ಇವತ್ತು FIR ಮಾಡಿದ್ದಾರೆ. ಅದರಲ್ಲೂ ಸಹ A1 ರೇವಣ್ಣವ್ರನ್ನೇ ಮಾಡಿದ್ದಾರೆ. ಯಾರ ಪ್ರಭಾವ? ರಾಜ್ಯ ಮಟ್ಟದಲ್ಲಿ ತಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಮಹಾನಾಯಕರಿಗೆ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ವ್ಯಾಕುಲಗೊಂಡಂಥ ಮನಸ್ಸುಗಳು ಏನಾರ ಮಾಡಿ ರೇವಣ್ಣ ಮತ್ತು ಅವ್ರ ಕುಟುಂಬವನ್ನು ಹಣಿಬೇಕು ಅನ್ನೋ ಉದ್ದೇಶದಿಂದ ಅದ್ರ ಜೊತೆಗೆ ಒಂದು ಸಮಾಜದ ಹಿಡಿತ ತೆಗೆದುಕೊಳ್ಬೇಕು, ಮುಂದಿನ ದಿನಗಳಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು, ಇದೆಲ್ಲ ಇಟ್ಕೊಂಡು ಹಣಿಯ ಒಂದು ದೃಷ್ಟಿಯಿಂದ ಸನ್ಮಾನ್ಯ ರೇವಣ್ಣವ್ರನ್ನ ಅಪರಾಧಿಯಾಗಿ ಮಾಡಿರ್ತಕ್ಕಂಥದ್ದು ಖಂಡಿಸ್ತೇವೆ. ನಿನ್ನೆ ತಾನೇ ಸಂತ್ರಸ್ತೆಯ ಸಂಬಂಧಿಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಅದ್ರ ಬಗ್ಗೆ ಹೋಗಲ್ಲ. ಸಂತ್ರಸ್ತೆ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಮಹಿಳೆನೇ ಎಂದೂ ಆದಂಥ ಘಟನೆ ಆಗಿದೆಯಲ್ಲೋ ಸತ್ಯಾಸತ್ಯತೆ ಪರೀಕ್ಷೆ ಮಾಡ್ದಲೇ ಇವತ್ತು FIR ಮಾಡ್ತಕ್ಕಂಥದ್ದು ಮೇಗಡಿಂದ ಒತ್ತಡ ಬಂದಿದೆ. ಆಮಿಷ ತೋರಿದ್ದಾರೆ ಆ ಮಹಿಳೆಗೆ ಅಂತ ವಿಚಾರ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾರೆ. ನಾಚಿಕೆ ಆಗಬೇಕು ಇವ್ರಿಗೆಲ್ಲರಿಗೂ ಸಹ. ಇವರ ರಾಜಕೀಯಕ್ಕೋಸ್ಕರ ಬೇಳೆ ಬೆಳೆಸ್ಕೊಳ್ಳೋಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಅಪಾರವಾದಂಥ ಕೆಲಸ ಮಾಡಿದಂತಹ ಸನ್ಮಾನ್ಯ ರೇವಣ್ಣವ್ರನ್ನ ಇದರಲ್ಲಿ ಸಿಲುಕಿಸಿ ಅದ್ರ ಮೂಲಕ ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣದ ಮೇಲೆ ದೇವೇಗೌಡರು ಮತ್ತು ಮೋದಿಯವರನ್ನ ಅಣಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ನೋ, ನಾವು ಕೇಳ್ತಕ್ಕಂಥದ್ದು ಪ್ರಜ್ವಲ್ ವಿಚಾರ ಇಲ್ಲಿಲ್ಲ. ಮೊನ್ನೆ ಆದ ಅದು ಬೇರೆ ಸಪ್ರೇಟ್. ಎಲ್ಲರೂ ಇರ್ಬೋದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಸಿಡಿ ಮತ್ತೊಂದು ವಿಚಾರ, ಆ ಒಂದು ವಿಚಾರದಲ್ಲಿ ಅದು ಪ್ರತ್ಯೇಕವಾದಂಥ ಅದನ್ನು ತನಿಖೆ ಮಾಡಲಿಕ್ಕೆ SIT ಈಗಾಗಲೇ ನೇಮಕ ಮಾಡಿದ್ದಾರೆ. ನಾವು SIT ತನಿಖೆ ಮಾಡೋಕ್ಕಿಂತ ಮುಂಚೆನೇ ಕಾಂಗ್ರೆಸ್ನವರು ಹೇಳಿದ ರೀತಿಯಲ್ಲಿ ತಮಗೆಲ್ಲ ಗೊತ್ತಿದೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಂಥ ಸಂದರ್ಭದಲ್ಲಿ FSL ರಿಪೋರ್ಟ್ ಬರೋಕ್ಕಿಂತ ಮುಂಚೆಲ್ಲ ಅವ್ರು ಆಡೇ ಇಲ್ಲ ಮಾಡೇ ಇಲ್ಲ ಅದು ಹೇಳಿದ್ರು. ನಾವು ಅದನ್ನು ಹೇಳೋಕ್ಕೆ ತಯಾರಿಲ್ಲ. FSL ರಿಪೋರ್ಟ್ ಬರುತ್ತೆ, SIT ತನಿಖೆ ಮಾಡುತ್ತೆ. ಯಾರು ತಪ್ಪು ಮಾಡಿರ್ತಾರೆ ಉಪ್ಪದಿಂದ ನೀರು ಕುಡಿಬೇಕು ಅನ್ನೋದು ನಮ್ಮ ನಾಯಕರದ್ದು ಅದೇ ಅಭಿಪ್ರಾಯ, ನಮ್ಗಳದ್ದು ಅದೇ ಅಭಿಪ್ರಾಯ. ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡಲ್ಲ. ಆದರೆ ಕೆಲವು ವ್ಯಕ್ತಿಗಳು ಅನೇಕ ಜನರ ಮಾನವನ್ನು ಪಣಕ್ಕಿಟ್ಟುಕೊಂಡು ತಮ್ಮ ರಾಜಕೀಯ ದಾಳವನ್ನು ಬೇಯಿಸಿಕೊಂಡು ನೋಡ್ತಿದ್ದಾರೆ. ಆಗಿದೆ ಏನಾರು ಮಾಡೋಕ್ಕಾಗ್ತಾ? ಇವ್ರದ್ದು ರಾಜಕೀಯ ಆಗಬೇಕಷ್ಟೇ. ಎಲ್ಲಕ್ಕಿಂತ ವಿಶೇಷವಾಗಿ ಏನು ಹೇಳಿ, ಯಾವ ವಿಚಾರನ ರೇವಣ್ಣರು ಮಾಡಿರೋದು ನೇರವಾಗಿ ನಾವು ಆಪಾದನೆ ಮಾಡ್ತಕ್ಕಂಥದ್ದು DK ಶಿವಕುಮಾರ್ ಮೇಲೆ. ಅದರಲ್ಲಿ ಎರಡು ಮುಚ್ಚು ಮಾತಿಲ್ಲ. ಅವರು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಆಮಿಷ ಒಡ್ಡಿ ಅವ್ರ ಕಡೆ ಚೇಲಾಗಳು ಕಳಿಸಿ ಆ ಸಂತ್ರಸ್ತೆಯಿಂದ ಹೇಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿರು. ಅದ್ರ ಜೊತೆಗೆ ಅದೇ
ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಪ್ರಭಾವ ಬೀರಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತನಿಖೆ ಮಾಡಲಿ. SIT ಮಾಡ್ತಾರಲ್ಲ, ಯಾರು ಪ್ರಭಾವ ಬೀರಿದಾರೆ ಏನೋ ಎಲ್ಲರೂ ಸಹ ಅದನ್ನು ಸಹ ಒಳಪಡಿಸ್ಕೊಳ್ಳಿ. SIT ಮಾಡಿರೋದನ್ನು ದಿಕ್ಕು ತಪ್ಪಿಸಾಗಿ ಇದೆಲ್ಲ ಮಾಡ್ತಿದ್ದಾರೆ. SIT ಮಾಡ್ತಕ್ಕಂಥದ್ದು MP ಮೇಲೆ ಆದಂಥ ಏನು ದೂರಿದೆ, ಸತ್ಯಾಸತ್ಯತೆ ಪರಿಶೀಲಿಸೋಕ್ಕೆ. ಅದು ಬಿಟ್ಟುಬಿಟ್ಟು ಇನ್ನೊಂದು ಕೇಸು SIT ಹೋಗುತ್ತೆ ಅಂತ ಸಂದರ್ಭದಲ್ಲೇ ಯಾರೋ ಒಬ್ಬರು ಕರ್ಕೊಂಬಂದ್ಬಿಟ್ಟು 4 ವರ್ಷ ಇದ್ದಾದ ಘಟನೆ, ಅವತ್ತು ಹಂಗೆ ಮಾಡಿ ಹಿಂಗೆ ಮಾಡಿರು. ನಾನು ಹೇಳ್ತೀನಿ, ರೇವಣ್ಣ SLC ಹೋದಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರ ಮಗು ಒಬ್ಬ ಹೊಡೆದಿದ್ರು. ಬರ್ಕೊಳ್ಳಿ ಹಂಗಾರೆ ಅದನ್ನು ಅದು ತನಿಖೆ ಮಾಡಲಿ. ಈ ಥರ ಕ್ಷುಲ್ಲಕವಾದಂಥ ವಿಚಾರಗಳನ್ನ ಇಟ್ಕೊಂಡು ಯಾವುದೋ ಘಟನೆ ಅದಾಯಿತು ಇದಾಯಿತು ಅಂತ ರಾಜಕಾರಣದ ಎದುರಿಸ್ಬೇಕ್ರಿ. ಈ ರೀತಿ ಆದಂಥ ರಾಜಕಾರಣ ಸಂದರ್ಭದಲ್ಲಿ ಬೇಕಾಯ್ತು ಇವರಿಗೆ, ಬೇರೆ ಟೈಮ್ ಇರಲಿಲ್ವಾ? ಇವತ್ತ CD ಸಂಬಂಧಪಟ್ಟಂಗೆ ಎಲ್ಲರೂ ಗೊತ್ತಿದೆ. ದೇವರಾಜೇಗೌಡರು ನೇರವಾಗಿ ಮಾತಾಡ್ತೇನೆ. ಅವರು TV ಸಂದರ್ಶನದಲ್ಲಿ ಹೇಳಿದ್ದಾರೆ CD ಇತ್ತು ಮತ್ತೊಂದು ಅಂತ. ಏನು ಮಾಡ್ತಿತ್ತು ಜಿಲ್ಲಾಡಳಿತ? ಕತೆ ಕಾಯ್ತಿತ್ತ? ಗೊತ್ತಿರಲಿಲ್ಲ ಅವರಿಗೆ. ಇವ್ರು ಇಂಟೆಲಿಜೆನ್ಸ್ ಏನು ಮಾಡ್ತಿತ್ತು ಅವತ್ತು? ಪೊಲೀಸ್ ವ್ಯವಸ್ಥೆ ಏನಾಗಿತ್ತು? ಗೊತ್ತಾದಂಥ ಸಂದರ್ಭದಲ್ಲಿ ದೇವರಾಜೇಗೌಡನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ತೆಗೆದುಕೊಂಡು ಯಾವ CD ಇದೆ ಏನಿದೆ ಅವತ್ತೇ ತನಿಖೆ ಮಾಡಿ. ಇವತ್ತು ಮೂರ ಬಟ್ಟೆ ಆಯ್ತಲ್ರಿ ಹೆಣ್ಮಕ್ಳದು ಭವಿಷ್ಯ. ಅವ್ರು ನಮ್ಮ ಸಹೋದರಿ ಇರ್ಬೋದು ತಾನೆ, ನಮ್ಮ ತಾಯಂದಿರು ಇರ್ಬೋದು ತಾನೆ. ಇವ್ರನ್ನ ಬೀದಿ ಬಿಟ್ಟು ಇವರು ರಾಜಕಾರಣ ಮಾಡಬೇಕಾ? ನಾವು ಯಾವುದು ಡಿಪೆಂಡ್ ಮಾಡ್ಕೊಂತಲ್ಲ. ಸತ್ಯಾಸತ್ಯತೆ ಏನಿದ್ರು ಸಹ ಏನು ಪನಿಷ್ಮೆಂಟ್ ಮಾಡ್ತಾರೆ ಈ ನೆಲದ ಕಾನೂನು ಅಡಿಯಲ್ಲಿ ಸತ್ಯ ಆಗಿದ್ದರೆ ಅವ್ರು ಏನಾರು ಶಿಕ್ಷೆ ಮಾಡಲಿ. ಅದಕ್ಕಿಂತ ಮುಂಚೆನೇ ರಾಜಕಾರಣಕ್ಕೋಸ್ಕರ ಬೇರೆ ಟೈಮ್ ಇರಲಿಲ್ಲ ಇವರಿಗೆ. ಚುನಾವಣೆ ಅದು ಸಹ ತಾಕತ್ತಿಲ್ಲ ಅವರಿಗೆ. ತಾಕತ್ತಿಲ್ಲ. ಈ ಟೈಮ್ನಾಗ ಇವರು CD ಮತ್ತೊಂದು ಮಾಡ್ಕೊಂಡು ಯಾರು ಬಂಡವಾಳ ಆಗ್ತಾನೋ ಬರಲಿ ತನಿಖೆಗೆ. ಯಾರು ಅದನ್ನು ಅನ್ಲೋಡ್ ಮಾಡ್ದಾನೋ ಅಪ್ಲೋಡ್ ಮಾಡ್ತಾರೋ. ಎಸ್, ಸುಮ್ಮನೆ ಹೇಳಿಕೆಗಳು ಏನು ಮಾಡ್ತೈತದು? ಏನು ಮಾಡ್ತಾ ಇದ್ರು? ಒಂದು ಆಪಾದನೆ ಬಂದಂಥ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಅಪಪ್ರಚಾರ ಆಗಬಾರ್ದು ಅನ್ನೋದಕ್ಕೆ ಸ್ಟೇ ಆರ್ಡರ್ ತಂದರೆ ವಿನ ಯಾವುದೇ ತನಿಖೆ ಆಗಬಾರ್ದು ಅಂತ ಸ್ಟೇ ಆರ್ಡರ್ ಇಲ್ಲ. ಸುಮ್ಮನೆ ಅದ್ರ ಬಗ್ಗೆ ಹೋಗೋದೇ ಇಲ್ಲ. ನೋ ಕಾಮೆಂಟ್ ಹೇಳಬೇಕು ಅಂತಂದರೆ ಆ ಒಂದು CD ಬಗ್ಗೆ ಬಿಟ್ಟು CD ಬಗ್ಗೆ ಬಿಟ್ಟು ನಿಮ್ಮ MP ಬಗ್ಗೆ ಅಲಿಗೇಷನ್ ಬಂದಿದೆ. ಆ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಕೂಡ ನಿಮ್ಮ ಕಾರ್ಯಕರ್ತರ ಸಂಬಂಧಿಕರು ಇದ್ದಾರೆ. ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಹೇಳಿ ಸರ್. ನೋಡಿ, SIT ತನಿಖೆ ಒಳಪಟ್ಟಿದೆ. ಆ ಒಂದು CD ಬರೋವರೆಗೂ ಸಹ ಯಾರು ನಿಮಗೆ ಗೊತ್ತಿತ್ತಾ? ನನಗೆ ಗೊತ್ತಿತ್ತಾ? ಇನ್ನೊಬ್ರಿಗೆ ಗೊತ್ತಿತ್ತಾ? CD ಪ್ರಚಾರ ಆದಮೇಲೆ ಇವೆಲ್ಲ ಮನಸ್ಸಿಗೆ ಬಂದಿರ್ತಕ್ಕಂಥ ಅದ್ರ ಬಗ್ಗೆ ನಮಗೆ ಬೇಸರ ಇದೆ. ಆದರೆ ಅದು ಸತ್ಯಾಸತ್ಯತೆ ಪರಿಶೀಲಿಸೋಕ್ಕೆ FSL ರಿಪೋರ್ಟ್ ಹೋಗುತ್ತೆ, ತನಿಖೆ ತಾಂತಾರೆ. ಏನೇ ಪನಿಷ್ಮೆಂಟ್ ಮಾಡಿದ್ರು ಸಹ ಅವ್ರ ಪರ ನಾವು ನಿಲ್ಲಲ್ರಿ. ಯಾರು ತಪ್ಪಿಸ್ತಾ ಇದ್ದಾನೆ ಅವ್ರ ಪರವಾಗಿ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ. ನಾಟೆ JDS ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಲ್ಲಿ ಒಬ್ಬ ಮನುಷ್ಯನಾಗಿ, ಈ ದೇಶದ ನಾಗರಿಕನಾಗಿ ಅಂಥ ಕೆಲಸ ನಾವೆಂದೂ ಮಾಡಲ್ಲ. ತಪ್ಪೇ ಯಾರು ಮಾಡಿದ್ರು ಸಹ ತಪ್ಪು ಅಂತ ಆದಂಥ ಸಂದರ್ಭದಲ್ಲಿ ಏನೇ ಪನಿಷ್ಮೆಂಟ್ ಕೊಡ್ಲಿಕ್ಕಂಡ್ರಿ ಅದಕ್ಕೆ ನಮ್ಮ ವಿರೋಧ ಇಲ್ಲ. ನೆಲದ ಕಾನೂನು ಏನಿದೆ ಅದ್ರ ಪ್ರಕಾರ ಅದು ತಂತಾನೆ ಹೋಗುತ್ತೆ. ಅದು ಇವ್ರು ರಾಜಕೀಯ ಬೆಳೆ ಬೆಳೆಸ್ಕೊಳೋಕ್ಕೋಸ್ಕರ ಯಾರ್ಯಾರು ಇದು ಮಾಡಿದ್ರು, ವಿತರಣೆ ಮಾಡಿರು. ಹೆಣ್ಮಕ್ಳಿಲ್ವೇನ್ರಿ ಎಲ್ಲರ ಮಲ್ವೇ? ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನೆ ನಡೆದಂಥ ಒಂದು ಘಟನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.